ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಖುಷಿ. ಇವತ್ತು ಮಂತ್ರಾಲಯದಲ್ಲಿ ಸೆಕೆಂಡ್ ಹಾಫ್ನ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂದರೆ ಬೆಳಗ್ಗೆಯಿಂದ ಏನೆಲ್ಲ ಆಯಿತು, ದರ್ಶನ ಹೇಗಾಯಿತು ಅದನ್ನು ತೋರಿಸಿದೆ. ಈಗ ಮಧ್ಯಾಹ್ನ ಆಗಿದೆ ಸ್ನೇಹಿತರೆ. ಟೈಮ್ ಎಷ್ಟು? ಟೈಮ್ ಅರೌಂಡ್ 1:30 or 2 o'clock ಆಗ್ತಿರ್ಬೋದು ಸ್ನೇಹಿತರೆ. ಆಚೆಗಳಂತೂ ತುಂಬ ಬಿಸಿಲಿದೆ. ಸೊ ಈಗ ಸೆಕೆಂಡ್ ಹಾಫ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ವಿತೌಟ್ ಸಬ್ಸ್ಕ್ರೈಬಿಂಗ್ ಯಾರಾದರೂ ಚಾನಲ್ ನೋಡ್ತಿದ್ರೆ ಇಲ್ಲ ಮೊದಲನೇ ಬಾರಿಗೆ ನೋಡ್ತಿದ್ರೆ ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನನ್ನ ಹೆಸರು ಖುಷಿ ಅಂತ ಹೇಳಿ ನಾನು ಡೈಲಿ ವ್ಲಾಗ್ಸ್ನ ಮಾಡ್ತೀನಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡಿದಾಗ ನನ್ನ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಹಳೆ ವಿಡಿಯೋಸ್ ಎಲ್ಲ ನೀವು ನೋಡ್ಬೋದು. ಆ್ಯಂಡ್ ಎಂಡ್ ತನಕ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ. ಆ್ಯಂಡ್ ಮಂತ್ರಾಲಯದು ಟ್ರಾವೆಲಿಂಗ್ ವ್ಲಾಗ್ ಆ್ಯಂಡ್ ಇವತ್ತು ಬೆಳಗ್ಗೆ ದರ್ಶನ ಮಾಡಿದ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡಿ. ಆ್ಯಂಡ್ ಈಗ ಆಲ್ಮೋಸ್ಟ್ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಸ್ನೇಹಿತರೆ. ಇದು ನಮ್ಮ ಲಗೇಜ್. ಇದು ಜಿಪ್ ಒಂದು ಹಾಕಬೇಕು. ಇನ್ನೂ ಏನಾದರೂ ಸ್ಟಫ್ಸ್ ಇದ್ದರೆ ಹಾಕೋದು, ಅದನ್ನು ಹಾಕೋಣ ಅಂತ ಸುಮ್ಮನೆ ಇದ್ದೀನಿ. ಆ್ಯಂಡ್ ಇದು ತಿಂಡಿ ಬ್ಯಾಗ್ ಮತ್ತು ನನ್ನ ಹ್ಯಾಂಡ್ ಬ್ಯಾಗ್. ಒಂದು ಫೋಟೋ ತಗೊಂಡಿದ್ದೀವಿ, ಇನ್ನು ಕೆಲವು ಸ್ಟಫ್ಸ್ನ ತೊಗೊಂಡಿದ್ದೀವಿ. ಆ್ಯಂಡ್ ಇದು ನಮ್ಮ ಮಮ್ಮಿದು ಬ್ಯಾಗ್. ನೆಕ್ಸ್ಟ್ ಅದು ನಮ್ಮ ಅತ್ತೆ ಬ್ಯಾಗ್. ಸೊ ಇದಿಷ್ಟು ಎಲ್ಲ ಪ್ಯಾಕ್ ಆಗಿದೆ. ಈಗ ಸ್ವಲ್ಪ ಹೊರಗಡೆ ಹೋಗ್ತಿದ್ದೀವಿ. ಎಲ್ಲಿಗೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ಇದು ಬೆಳಗ್ಗೆ ಮಂಚಾಳಮ್ಮ ಅಂತ ಒಂದು ದೇವ್ರಿದೆ, ಅದಕ್ಕೆ ಕೊಡಬೇಕು, ಆ ದೇವಸ್ಥಾನಕ್ಕೆ ಕೊಡ್ಬೇಕಂತ ಹೂವು ತೊಗೊಂಡ್ವಿ. ಬಟ್ ಕೊಡಲೇ ಎಲ್ಲ ಮರ್ತೋದ್ವಿ. ಎನಿವೇಸ್ ಈಗ ಹೊರಗೆ ಹೋಗ್ತಿದ್ದೀವಲ್ಲ, ಕೊಟ್ಟು ಹೋಗೋಣ ಅಂತ ಅಂದ್ಕೊಂಡು ಇಲ್ಲೇ ಇರ್ತಾ ಇದ್ದೀನಿ ಡೋರ್ ಹತ್ರ. ಎಲ್ಲಿ ಲಾಕ್ ಮಾಡ್ತೀವಿ ಅಲ್ಲೇ ಇರ್ತೀನಿ. ಸೊ ದಟ್ ನನಗೆ ಇಮಿಡಿಯೇಟಾಗಿ ಜ್ಞಾಪನ ಬರುತ್ತೆ. ಸೂಪರ್ ಚುಚ್ಚು, ಸೂಪರ್. ಎಲ್ಲರೂ ರೆಡಿ ಹೊರಡೋಕ್ಕೆ? ಇಲ್ಲಿ ನಮ್ಮ ಮಮ್ಮಿ ಮತ್ತು ನಮ್ಮ ಅತ್ತೆ ಇಬ್ಬರು ಕೂಡ ಕಾಫಿ ಕುಡಿಯೋದಕ್ಕೆ ಹೋಗ್ತಾ ಇದ್ದಾರೆ. ಈ ಬಿಸಿಲಲ್ಲಿ ನಾನಂತೂ ಕಾಫಿ ಟೀ ಎಲ್ಲ ಕುಡಿಯೋದಿಲ್ಲ ಸ್ನೇಹಿತರೆ. ಕೋಲ್ಡ್ ವಾಟರು ಆ ಥರ ಇದ್ದರೆ ಕುಡಿಯೋಕೆ ಇಷ್ಟ ಆಗುತ್ತೆ. ಆ್ಯಂಡ್ ನನ್ನ ಮಗಳನ್ನು ಕೂಡ ಜೊತೆ ಕರ್ಕೊಂಡು ಹೋಗ್ತಿದ್ದಾರೆ. ಈಗ ಅವರು ಟೀ ಕಾಫಿ ಕುಡಿದು ಬಂದರು. ಸೊ ನಾವು ಟೀ ಕಾಫಿ ಎಲ್ಲ ಕುಡ್ದಿರಲಿಲ್ಲ ಅಲ್ಲ, ಅದಕ್ಕೆ ಸ್ನ್ಯಾಕ್ಸ್ ಇತ್ತು ಮನೇಲಿ, ರೂಮಲ್ಲಿ ಸ್ನ್ಯಾಕ್ಸ್ ಇತ್ತು. ನಮ್ಮಮ್ಮ ಮನೆಯಿಂದ ತೊಗೊಂಡು ಬಂದಿದ್ರು ಬೆಂಗಳೂರಿಂದ ಬರ್ತಾ. ಟ್ರೈನಲ್ಲಿ ತಿನ್ನೋಕ್ಕಾಗಿಲ್ಲ ನಮಗೆ, ಯಾಕಂದರೆ ಟ್ರೈನಲ್ಲಿ ನಾವು ಇದ್ದಿದ್ದೆ ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಅದಾದಮೇಲೆ ಊಟ ಮಾಡಿದ್ವಿ, ಮಲ್ಕೊಂಡ್ವಿ. ಅಷ್ಟು ಬೇಗ ನಮ್ಮ ಸ್ಟೇಷನ್ ಬಂತು. ಇನ್ನೂ ಯಾರಾದರೂ ಆ ವ್ಲಾಗ್ ನೋಡಿಲ್ಲ ಅಂದರೆ ಬ್ಯಾಂಗ್ಳೂರ್ ಟು ಮಂತ್ರಾಲಯ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ಟ್ರಾವೆಲಿಂಗ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಟ್ರೈನಲ್ಲಿ ತಿನ್ನೋಕ್ಕಾಗಿಲ್ಲ ಅಲ್ವಾ, ಸರಿ ಇನ್ನೇನು ಮಿಕ್ಕೋಗುತ್ತೆ, ಇನ್ನು ತಿರ್ಗಾ ಬೆಂಗಳೂರಿಗೆ ತೊಗೊಂಡೋಗೋ ಬದಲಾಗಿ ಇಲ್ಲಿ ಕೂತ್ಕೊಂಡು ತಿನ್ನೋಣ. ಸ್ವಲ್ಪ ಟೈಮ್ ಕೂಡ ಇತ್ತು ನಮಗೆ. ಹಾಗೆ ನಾವು ಬೆಳಗ್ಗೆ ಮಂತ್ರಾಲಯದಲ್ಲಿ ಊಟ ಮಾಡಿದ್ದು. ಬೆಳಗ್ಗೆ ಅಂದರೆ 11:45 or 12 o'clock ಮೇ ಬಿ ಹತ್ತತ್ರ ತಿಂದಿದ್ವಿ. ಈಗ 3 o'clock ಆಗಿತ್ತು. ಸರಿ ಲೈಟಾಗಿ ಹೊಟ್ಟೆ ಏನು ಹಸಿತಿರ್ಲಿಲ್ಲ, ಇದ್ರೂ ಕ್ರೇವಿಂಗ್ ಏನಾದರೂ ಮಾಡೋಣ ಅಂತ ಹೇಳಿ ಇವಾಗ ಸ್ವಲ್ಪ ಮಂಚ್ ಮಾಡ್ತಾ ಇದ್ದೀವಿ ಎಲ್ಲ ಕುರುಕ್ ತಿಂಡಿಗಳನ್ನ. ಇದನ್ನು ತಿಂದ್ಬಿಟ್ಟು ಈಗ ನಾವು ಹೊರಗಡೆ ಹೋಗ್ತಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಎಲ್ಲ ಮಿಸ್ಟರಿ ಪ್ಲೇಸ್ನ ತೋರಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಎಷ್ಟು ಗಂಟೆಗೆ ಬಸ್? 7:15 7:15 ಆರಾಮ್ ಬರ್ತದೆ. ನಾವು ಬರ್ತೀವಿ ಬೇಕಿದ್ರೆ ಇಲ್ಲಿಗೆ ಡೈರೆಕ್ಟ್ ಇಲ್ಲಿಗೆ ಬೆಂಗಳೂರಿಗೆ ಬಂದ್ಬಿಡಿ ನಮ್ಮ ಜೊತೆ. ಇಲ್ಲಿಗೆ ಬರ್ತೀನಿ, ಆಮೇಲೆ ಲಗೇಜ್ ಹಾಕೊಂಡು ಅಲ್ಲೇ ಬರ್ತೀನಿ. ಹಾಂ ಸರಿ. ಎಷ್ಟು 150 ಸರ್ ಸೀಟ್ ಕಡಿಮೆ ಮಾಡ್ತಾರೆ. ರೂಮ್ ಎದುರುಗಡೆನೇ ಆಟೋ ನಿಂತಿತ್ತು ಸ್ನೇಹಿತರೆ. ಇಲ್ಲಾಂದರೆ ಅಟ್ಲೀಸ್ಟ್ ದೇವಸ್ಥಾನ ಹತ್ರ ಹೋಗಬೇಕು, ಇಲ್ಲಾಂದರೆ ಸರ್ಕಲ್ ಹತ್ರ ಹೋಗಬೇಕು ಆಟೋ ಸಿಗಬೇಕಂದ್ರೆ. ನಮ್ಮ ಲಕ್ ಅನಿಸುತ್ತೆ. ಸೊ ಡೋರ್ ತೆಗೆದಿದ ತಕ್ಷಣ ಆಟೋ ಕಾಣಿಸ್ತು. ನೀವು ಇಲ್ಲಿ ಬಂದಾಗ ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಿ ಓಡಾಡಿ. ಬಿಕಾಸ್ ಇವರು ಅಷ್ಟೇ ನಮ್ಮಂಥ ಟೂರಿಸ್ಟ್ನ ನಂಬ್ಕೊಂಡು ಜೀವನ ಮಾಡ್ತಿರ್ತಾರೆ. ಸೊ ನಾವು ಈ ಥರ ಟ್ರಾವೆಲ್ ಮಾಡೋದ್ರಿಂದ ಅವ್ರಿಗೂ ಒಂದು ದುಡಿಮೆ ಆಗುತ್ತೆ ಅಲ್ವಾ. ಸೊ ಅದರಿಂದ ಇವತ್ತು ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ. ನಾವು ರಿಟರ್ನ್ ಟಿಕೆಟ್ ಕೂಡ ಬುಕ್ ಮಾಡಿಬಿಟ್ಟಿದ್ವಿ. 7:45 ನಮ್ಮ ಬಸ್ ಇತ್ತು ರಿಟರ್ನ್ ಟಿಕೆಟ್. ಸೊ ಅದರಿಂದ ಅವ್ರ ಹತ್ರ ಡಿಸ್ಕಸ್ ಮಾಡ್ತಿದ್ವಿ, ಎಷ್ಟೊತ್ತಾಗುತ್ತೆ, 7 ಗಂಟೆ ಒಳಗೆ ಕರ್ಕೊಂಡು ಬರೋಕ್ಕಾಗತ್ತಾ ಅಂತೆಲ್ಲ ಕೇಳಿದ್ವಿ. ಅವರು ಪರ್ ಪರ್ಸನ್ 150 ರೂಪಾಯಿ ಚಾರ್ಜ್ ಕೂಡ ಮಾಡಿದ್ರು. ಕಂಪಲ್ಸರಿ ಎಲ್ಲರಿಗೂ ಅಷ್ಟೇ ಚಾರ್ಜ್ ಮಾಡ್ತಾರೆ. ಸೊ ಬನ್ನಿ ನಾವು ಫಸ್ಟ್ ಪ್ಲೇಸ್ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿ ಈಗ ತೋರಿಸ್ತೀನಿ. ಇದರ ಬಗ್ಗೆ ಕೂಡ ನಾನು ಇನ್ಫೋ ಕೊಡ್ತೀನಿ, ಇದು ಯಾವ ಜಾಗ ಅಂತ. ಇವಾಗ ನಾವು ಬಂದಿರೋ ಊರ ಹೆಸರು ಬಿಚ್ಚಾಲಿ ಅಂತ ಹೇಳಿ. ಇದು
ಮಂತ್ರಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ. ಈ ಸ್ಥಳದ ಮಹತ್ವ ಏನು, ಮಹಿಮೆ ಏನು, ಪ್ರತಿಯೊಂದು ಕೂಡ ನಾನು ತಿಳಿಸ್ತೀನಿ. ನೀವು ಮಂತ್ರಾಲಯಕ್ಕೆ ಮೊದಲನೇ ಸತಿ ಬಂದಿದ್ದೀರಾ ಅಂದರೆ ಈ ಜಾಗ ಅಂತೂ ಮಸ್ಟ್ ಟು ವಿಸಿಟ್ ಪ್ಲೇಸ್. ನೀವು ಇಲ್ಲಿ ಖಂಡಿತವಾಗ್ಲೂ ಬರಲೇಬೇಕು, ಯಾಕಂದರೆ ಇದಂಥ ಪುಣ್ಯವಾದ ಸ್ಥಳ ಸ್ನೇಹಿತರೆ. ಇದರ ಸ್ಥಳದ ಮಹಿಮೆ ಏನು ಪ್ರತಿಯೊಂದು ನಾನು ಸಿಂಪಲ್ ವರ್ಡ್ಸಲ್ಲಿ ಹೇಳ್ತೀನಿ, ನನಗೆ ಗೊತ್ತಿರೋಷ್ಟು ಇನ್ಫೋನ ಕೊಡ್ತೀನಿ. ನೀವು 1 ಡೇ ಟ್ರಿಪ್ ಥರ ಇಲ್ಲಿ ಬರ್ಬೋದು. ಪ್ರಶಾಂತವಾದಂಥ ಜಾಗ, ಒನ್ ಅವರ್ ಅಷ್ಟು ಟೈಮ್ನ ನೀವು ಇಲ್ಲಿ ಸ್ಪೆಂಡ್ ಮಾಡ್ಬೋದು. ಅಷ್ಟು ಜಾಗಗಳಿದೆ, ಸಣ್ಣ ಪುಟ್ಟ ಸ್ಥಳಗಳು ನೋಡುವಂಥದ್ದು. ಆ್ಯಂಡ್ ಇವಾಗ ನೀವು ಇಲ್ಲಿ ಏನು ನೋಡ್ತಿದ್ದೀರಲ್ಲ, ಇದು ತುಂಗಭದ್ರಾ ನದಿ ಸ್ನೇಹಿತರೆ. ಇದೇ ನೀರೇ ಮಂತ್ರಾಲಯದಲ್ಲಿ ಒಂದು ನದಿ ಇದೆಯಲ್ಲ, ಅಲ್ಲೂ ಕೂಡ ತುಂಗಭದ್ರಾ ನೀರೇ ಹರಿಯೋದು. ಆ್ಯಂಡ್ ಇಲ್ಲಿ ತೆಪ್ಪ ಕೂಡ ಓಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಇವಾಗ ನೀರು ಕಮ್ಮಿ ಇದೆ ಸಮ್ಮರ್ ಆಗಿರೋದ್ರಿಂದ, ಇಲ್ಲಾಂದರೆ ಇನ್ನೂ ಜಾಸ್ತಿ ಇರುತ್ತೆ. ತೆಪ್ಪದಲ್ಲಿ ನಾವು ಹೋಗಿಲ್ಲ, ಯಾಕಂದರೆ ನನ್ನ ಮಗಳನ್ನ ಇಟ್ಕೊಂಡು ಹೋಗೋದು ಅಷ್ಟು ಸೇಫ್ ಅಲ್ಲ ಅಂತೇಳಿ. ಆ್ಯಂಡ್ ಇವಾಗ ಏನು ನೋಡ್ತಿದ್ದೀರಲ್ಲ, ಇದು ಏಕಶಿಲಾ ಬೃಂದಾವನ. ಇಲ್ಲೇ ರಾಯರು 13 ವರ್ಷ ಕಾಲ ತಪಸ್ ಮಾಡ್ತಾಯಿದ್ರು ಸ್ನೇಹಿತರೆ. ಆ್ಯಂಡ್ ಜಗತ್ತಲ್ಲಿ ಇದೊಂದೇ ಏಕಶಿಲಾ ಬೃಂದಾವನ ಇರೋದು. ಇದನ್ನು ಸ್ಥಾಪಿಸಿದ್ದು ಅಪ್ಪಣ್ಣಾಚಾರ್ಯರು. ಅಪ್ಪಣ್ಣಾಚಾರ್ಯ ಯಾರು ಅಂತ ರಾಘವೇಂದ್ರ ಸ್ವಾಮಿ ಅವರ ಆತ್ಮಪ್ರಿಯ ಶಿಷ್ಯ ಅಂತಲೇ ಹೇಳ್ಬೋದು. ಸೊ ಅವರು ಸ್ಥಾಪಿಸಿದಂಥ ಏಕಶಿಲಾ ಬೃಂದಾವನ ಪ್ರಪಂಚದಲ್ಲಿ ಇಲ್ಲೊಂದೇ ಕಡೆ ಇರೋದು. ಆ್ಯಂಡ್ ಇನ್ನೆಲ್ಲೂ ಕೂಡ ಇಲ್ಲ. ತುಂಬ ರಾಯರ್ ಮಠಗಳಿದೆ, ಬಟ್ ಅಲ್ಲೆಲ್ಲೂ ಕೂಡ ಏಕಶಿಲಾ ಬೃಂದಾವನ ಇಲ್ಲ. ನೀವು ಅದನ್ನು ನೋಡಬೇಕಂದ್ರೆ ಡೆಫಿನೆಟಾಗಿ ಬಿಚ್ಚಾಲಿಗೆ ಬರಬೇಕು. ಅದನ್ನು ಯಾಕೆ ಸ್ಥಾಪಿಸಿದ್ರು, ಅದರಿಂದ ಒಂದು ಸ್ಟೋರಿನೇ ಇದೆ ಸ್ನೇಹಿತರೆ. ಅದನ್ನು ಕೂಡ ನಾನು ಈ ವಿಡಿಯೋದಲ್ಲೇ ತಿಳಿಸ್ತೀನಿ. ಆ್ಯಂಡ್ ಅದು ಕೆಳಗಡೆ ಕೂತಿರೋದು ಅಪ್ಪಣ್ಣಾಚಾರ್ಯ, ಮೇಲೆ ಇರೋದು ರಾಯರು ಸ್ನೇಹಿತರೆ. ಆ್ಯಂಡ್ ಇಲ್ಲಿ ರಾಯರ್ಗೆ ಬಳಸುತ್ತಿದ್ದ ಒರಳು ಕಲ್ಲು, ಗ್ರೈಂಡಿಂಗ್ ಸ್ಟೋನ್ ಯೂಸ್ಡ್ ಫಾರ್ ರಾಯರು. ರಾಯರ್ಗೆ 13 ವರ್ಷ ಇಲ್ಲೇ ಇದ್ರು ನೋಡಿ. ಅವ್ರಿಗೆ ಊಟ ತಿಂಡಿ ಎಲ್ಲನೂ ಅಪ್ಪಣ್ಣಾಚಾರ್ಯವರೇ ಅವ್ರ ಕೈಯಿಂದನೇ ಮಾಡಿ ಕೊಡ್ತಿದ್ರು. ಇದು 800 ವರ್ಷದ ಹಳೆಯ ರುಬ್ಬೋ ಕಲ್ಲು ಸ್ನೇಹಿತರೆ. ಆ್ಯಂಡ್ ಈಗಲೂ ಕೂಡ ಇಲ್ಲಿ ಅನ್ನದಾನ ನಡೆಯುತ್ತೆ. ಈಗ ಕ್ಲೋಸ್ ಆಗಿದೆ, ಬಟ್ ಮಧ್ಯಾಹ್ನದ ಹೊತ್ತು ಇಲ್ಲಿ ಅನ್ನದಾನ ಇರುತ್ತೆ. ನಿಮ್ಮ ಕೈಯಲ್ಲಿ ಆದಷ್ಟು ಕಾಸನ್ನ ಸಹಾಯ ಮಾಡಿಬಿಟ್ಟು ಬರ್ಬೋದು ಸ್ನೇಹಿತರೆ. ರಾಯರು ಮಂತ್ರಾಲಯಕ್ಕೆ ಹೋಗಿ ಜೀವಂತ ಸಮಾಧಿ ಆಗಬೇಕು ಅಂತ ಭಗವಂತ ಬಂದು ಅವ್ರ ಕನಸಲ್ಲಿ ಹೇಳೋಗಿರ್ತಾರೆ. ಸೊ ಇದಕ್ಕೆ ಅಪ್ಪಣ್ಣಾಚಾರ್ಯವರು ಒಪ್ಪಲ್ಲ. ಅದಕ್ಕೋಸ್ಕರ ಅಪ್ಪಣ್ಣಾಚಾರ್ಯವ್ರಿಗೆ ಹೇಳ್ದೇ ಮಂತ್ರಾಲಯಕ್ಕೆ ಹೋಗಿ ಅವರು ಜೀವಂತ ಸಮಾಧಿ ಆಗ್ತಾರೆ. ಅಪ್ಪಣ್ಣಾಚಾರ್ಯವ್ರಿಗೆ ಅದು ನಿಧಾನಕ್ಕೆ ಗೊತ್ತಾಗುತ್ತೆ. ಸೊ ಆವಾಗ ಅವ್ರು ತುಂಬ ದುಃಖಿತರಾಗ್ಬಿಡ್ತಾರೆ. ಆವಾಗ ದಿನಾನೂ ರಾಯರ್ನ ನೋಡೋಕ್ಕೋಸ್ಕರ ಬಿಚ್ಚಾಲೆಯಿಂದ ಮಂತ್ರಾಲಯಕ್ಕೆ 20 ಕಿಲೋಮೀಟರ್ ನಡ್ಕೊಂಡೇ ಹೋಗಬೇಕಿತ್ತು. ಯಾಕಂದರೆ ಅವಾಗೆಲ್ಲ ಈ ಥರ ಆಟೋ ಬಸ್ ಅದೆಲ್ಲ ಇರಲಿಲ್ಲ. ಸೊ ಅವರು ನಡ್ಕೊಂಡೇ ಹೋಗಬೇಕಿತ್ತು. ತುಂಬಾ ದೂರ ಅಲ್ವಾ ಹೋಗೋದಕ್ಕೆ. ಆವಾಗ ಬೃಂದಾವನ ಅವರು ಜೀವಂತ ಸಮಾಧಿ ಏನಾಗಿದ್ರು ಅಲ್ಲಿಂದ ಒಂದು ಧ್ವನಿ ಬರುತ್ತಂತೆ, ಅಪ್ಪಣ್ಣಾಚಾರ್ಯ ನೀನು ದಿನ ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ, ನಾನು 13 ವರ್ಷ ಕಾಲ ಬಿಚ್ಚಾಲೆಯಲ್ಲೇ ಇರೋದು. ಸೊ ಬಿಚ್ಚಾಲೆಯಲ್ಲೇ ನೀನು ಏಕಶಿಲಾ ಬೃಂದಾವನನ ಸ್ಥಾಪಿಸು, ನಾನು ಅಲ್ಲೇ ನೆಲೆಸ್ತೀನಿ ಅಂತ ಹೇಳಿದ್ರಂತೆ. ಸೊ ಅದರಿಂದ ಅಪ್ಪಣ್ಣಾಚಾರ್ಯವರು ಏಕಶಿಲಾ ಬೃಂದಾವನನ ನೆಲೆಸ್ತಾರೆ. ಅಲ್ಲಿ ಜ್ಯೋತಿ ರೂಪದಲ್ಲಿ ರಾಯರ ದರ್ಶನ ಕೂಡ ಆಗುತ್ತೆ. ಸೊ ಇಲ್ಲಿ ಸುತ್ತಮುತ್ತ ಇರುವಂಥ ಊರಿನ ಜನ ಮಂತ್ರಾಲಯಕ್ಕೆ ಹೋಗ್ತಾರೆ, ಇಲ್ಲಾಂದರೆ ಬಿಚ್ಚಾಲಿಗೆ ಬಂದು ರಾಯರ ದರ್ಶನನ ಪಡ್ಕೊಳ್ತಾರೆ ಸ್ನೇಹಿತರೆ. ಇದು ಈ ಊರಿನ ಒಂದು ಮಹತ್ವ, ಮಹಿಮೆ. ಆ್ಯಂಡ್ ಇವಾಗ ಇಲ್ಲೇ ಪಕ್ಕದಲ್ಲಿ ಆನೆ ಇತ್ತು ಸ್ನೇಹಿತರೆ. ಸೊ ನನ್ನ ಮಗಳನ್ನ ಈಗ ಆನೆ ಹತ್ರ ಕರ್ಕೊಂಡು ಹೋಗ್ತಿದ್ದೀವಿ. ಬನ್ನಿ ಅವಳ ಫಸ್ಟ್ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಐ ಥಿಂಕ್ ಅವಳು ಫಸ್ಟ್ ಟೈಮೇ ನೋಡ್ತಿರೋದು ಆನೆನ ಡೈರೆಕ್ಟಾಗಿ. ಸೊ ಬನ್ನಿ ಅವಳ ರಿಯಾಕ್ಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ತುಂಬ ಮಜಾ ಇತ್ತು. ಸರಿ ಬಾರಪ್ಪ, ಸರಿ ಬಾರಪ್ಪ. ಹಾಗೆ ಅಲ್ಲಿ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು. ಅಲ್ಲಿ ನಮಗೆ ಲಸ್ಸಿ ಮತ್ತು ಮಜ್ಜಿಗೆ, ಜ್ಯೂಸ್, ಕೋಲ್ಡ್ ವಾಟರ್ ಇದೆಲ್ಲ ಸಿಗ್ತಾಯಿತ್ತು. ಯಾಕಂದರೆ ಸಮ್ಮರ್ ಅಂದಮೇಲೆ ಇಲ್ಲಿ ತುಂಬ ಜನ ಬರ್ತಿರ್ತಾರೆ, ಬೇಕಾಗ್ತಿರತ್ತಲ್ವ. ಹಾಗೆ ಕುಕ್ಕುಂಬರ್ ಕೂಡ ಇತ್ತು ಸ್ನೇಹಿತರೆ. ನನಗೆ ಈ ಥರ ಸೌತೆಕಾಯಿ ತುಂಬ ಇಷ್ಟ. ಇದು ಬರೀ ದಾವಣಗೆರೆ, ನಮ್ಮ ಮಮ್ಮಿ ಊರು ದಾವಣಗೆರೆ, ಅಲ್ಲಿ ಸಿಗುತ್ತೆ. ಅದು ಬಿಟ್ಟರೆ ಇನ್ನೂ ಹುಬ್ಳಿ, ಧಾರವಾಡ, ನೆಕ್ಸ್ಟ್ ರಾಯಚೂರಲ್ಲಿ ಕೂಡ ಸಿಕ್ತು. ಆದರೆ ರಾಯಚೂರು ಹತ್ತತ್ರ ಅಲ್ಲಿದ್ದೀವಲ್ಲ, ಮಂತ್ರಾಲಯದಲ್ಲಿ ಕೂಡ ಸಿಕ್ತು. ಸರಿ ಅಂತ ಹೇಳಿ ತೊಗೊಂಡ್ವಿ. ಬಿಕಾಸ್ ಐ ಲವ್ ದಿಸ್ ಸೌತೆಕಾಯಿ. ಬೆಂಗಳೂರದಾದರೆ ಕಹಿ ತೆಗಿಬೇಕು, ಇಷ್ಟೊಂದು ಚೆನ್ನಾಗಿರೋದಿಲ್ಲ, ಬಲ್ತೋಗಿರುತ್ತೆ, ಬೀಜ ಇರುತ್ತೆ ಆ ಥರ. ಬಟ್ ಈ ಸೌತೆಕಾಯಿ ಚೆನ್ನಾಗಿತ್ತು. ಈಗ ಬನ್ನಿ ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಹೋಗ್ತಾ ಇದ್ದೀವಿ ಅದನ್ನು ತೋರಿಸ್ತೀನಿ. ಇವಾಗ ನಾವು ಬಂದಿರೋದು ಸ್ನೇಹಿತರೆ ಬಿಚ್ಚಾಲಿಯಲ್ಲೇ ಇರುವಂತಹ ರಾಯರ
ಆತ್ಮಪ್ರಿಯ ಶಿಷ್ಯರ ಮನೆಗೆ, ಅಂದರೆ ಅಪ್ಪಣ್ಣಾಚಾರ್ಯ ಅವರ ಮನೆಗೆ. ಇದು ಸುಮಾರು 800 ವರ್ಷ ಹಳೆ ಕಾಲದ ಮನೆ. ಈಗ ಸ್ವಲ್ಪ ಮಾಡಿಫೈ ಮಾಡಿರಬೇಕು. ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇತ್ತು ಅಪ್ಪಣ್ಣಾಚಾರ್ಯ ಅವರ ಮನೆ ಅಂತ ಹೇಳಿಬಿಟ್ಟು. ರಾಯರು ಕೂಡ ಇಲ್ಲಿ ಬಂದು ನೆಲೆಸ್ತಾ ಇದ್ರಂತೆ, ಅವಾಗವಾಗ ಅಪ್ಪಣ್ಣಾಚಾರ್ಯ ಅವ್ರ ಮನೆಗೂ ಕೂಡ ಬರ್ತಿದ್ರಂತೆ. ಸೊ ಬನ್ನಿ ಒಳಗಡೆ ಹೇಗಿದೆ ನೋಡೋಣ. ಈ ಫೋಟೋ ಎಲ್ಲ ಏನು ನೋಡ್ತಿದ್ದೀರಾ ಅಂದರೆ ರಾಘವೇಂದ್ರ ಸ್ವಾಮಿಯವರ ಅಪ್ಪ ಅಮ್ಮನಿಗೆ ಹೇಗೆ ಆಶೀರ್ವಾದದಿಂದ ರಾಯರು ಹುಟ್ಟಿದ್ರು, ತಿರ್ಗಾ ಅವ್ರಿಗೆ ಹೇಗೆ ರಾಯರು ಅನ್ನೋ ಹೆಸರು ಬಂತು, ಅದಾದಮೇಲೆ ಅವ್ರು ಹೇಗೆ ಬೆಳೆದ್ರು, ಮದುವೆ ಆದರು, ಅದಾದಮೇಲೆ ಅವ್ರು ಸನ್ಯಾಸತ್ವ ತೊಗೊಂಡ್ರು, ಅದನ್ನು ಕೇಳಿ ಅವ್ರ ಹೆಂಡತಿ ಸೂಸೈಡ್ ಮಾಡಿಕೊಂಡ್ರು, ತಿರ್ಗಾ ಅವರು ದೆವ್ವಾಗಿ ಬಂದರು, ಅವ್ರ ಆತ್ಮಕ್ಕೆ ಹೇಗೆ ಮುಕ್ತಿ ಕೊಟ್ಟರು, ಆಮೇಲೆ ಪೀಠದ ಅಧಿಪತಿ ಹೇಗಾದರು, ಅದೆಲ್ಲ ಸ್ಟೋರೀಸ್ ಕೂಡ ವಿತ್ ಫೋಟೋ ವಿತ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದನ್ನೆಲ್ಲ ನೀವು ನೋಡಬೇಕಂದ್ರೆ ಮಂತ್ರಾಲಯದಲ್ಲಿರೋ ಬಿಚ್ಚಾಲಿಗೆ ಬಂದು ಇದನ್ನೆಲ್ಲ ನೋಡಬೇಕು. ಇನ್ನು ಒಳಗಡೆ ನೋಡೋದಾದರೆ ಇಲ್ಲಿ ತೆಂಗಿನಕಾಯಿ ಇಟ್ಬಿಟ್ಟು ಏಳ್ಕೆ ಕೂಡ ಕೇಳ್ತಾರಂತೆ, ಬಟ್ ನಾವು ಕೇಳಿಲ್ಲ, ನಿಮಗೆ ಹಾಗೆ ಸುಮ್ಮನೆ ತೋರಿಸ್ತಿದ್ದೀನಿ. ಇಲ್ಲಿಂದ ನಾವು ನೆಕ್ಸ್ಟ್ ಯಾವ ಜಾಗಕ್ಕೆ ಹೋದ್ವಿ ಅದನ್ನು ತೋರಿಸ್ತೀನಿ ಬನ್ನಿ. ನಮ್ಮ ಥರ್ಡ್ ಡೆಸ್ಟಿನೇಷನ್ ಬಂದು ಪಂಚಮುಖಿ ಆಂಜನೇಯ ದೇವಸ್ಥಾನ. ಈ ಜಾಗದ ಮಹಿಮೆ ಏನು ಅಂದರೆ ಸ್ನೇಹಿತರೆ, ಇಲ್ಲಿ ರಾಯರಿಗೆ ಆಂಜನೇಯ ಸ್ವಾಮಿ ದರ್ಶನ ಕೊಟ್ಟಿದ್ದಂಥ ಪುಣ್ಯ ಸ್ಥಳ ಇದು. ಸೊ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಬನ್ನಿ ಒಳಗಡೆ ಹೇಗಿದೆ, ಸುತ್ತಮುತ್ತ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲೂ ಕೂಡ ತುಂಬಾ ಮಿಸ್ಟರಿ ಥಿಂಗ್ಸ್ಗಳಿದೆ ನೋಡೋ ಅಂಥದ್ದು. ಐ ಥಿಂಕ್ ಪಂಚಮುಖಿ ಆಂಜನೇಯ ದೇವಸ್ಥಾನನ ಬಂಡೆನ ಕೊರೆದು ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ ಸ್ನೇಹಿತರೆ. ಯಾಕಂದರೆ ಪೂರ್ತಿ ಅಕ್ಕಪಕ್ಕ ಎಲ್ಲ ನೋಡಿದ್ರೆ ನಿಮಗೆ ಬಂಡೆಗಳೇ ಇದೆ. ಇದು ಬಂದು ಆಂಜನೇಯ ಪಾದದ ಗುರುತು, ಅದ್ರ ಮೇಲೆ ಪಾದನ ಮಾಡಿದ್ದಾರೆ. ಸೊ ಫಸ್ಟ್ ನಾವು ಆಂಜನೇಯ ಪಾದನ ದರ್ಶನ ಮಾಡಿಕೊಂಡು ಅದಾದಮೇಲೆ ಒಳಗಡೆ ಗರ್ಭದ ಗುಡಿಗೆ ಹೋಗಬೇಕು. ಈ ಥರ ಸ್ಟೆಪ್ಸ್ ಹತ್ಕೊಂಡು ನೋಡ್ತಿದ್ದೀರಲ್ಲ, ಪಕ್ಕದಲ್ಲೆಲ್ಲ ಬಂಡೆ. ಐ ಥಿಂಕ್ ಬಂಡೆನೇ ಕೊರೆದು ಮಾಡಿರಬೇಕು ಅಂತ ನನಗನ್ನಿಸ್ತು. ಈಗ ಬನ್ನಿ ಒಳಗಡೆ ಹೋಗೋಣ. ಗರ್ಭದ ಗುಡಿಯಲ್ಲಿ ಆ್ಯಕ್ಚುಲಿ ವಿಡಿಯೋ ಮಾಡೋಂಗಿಲ್ಲ. ದರ್ಶನ ಮುಗಿಸ್ಕೊಂಡು ಈಗ ಹೊರಗೆ ಬಂದಿದ್ದೀನಿ. ಇವಾಗ ಏನು ತೋರಿಸ್ತಾ ಇದ್ದೀನಿ ಅಂದರೆ ಪುಷ್ಪಕ ವಿಮಾನ, ಆಂಜನೇಯ ಸ್ವಾಮಿ ಬಳಸ್ತಾ ಇದ್ದಿದ್ದಂಥ ಪುಷ್ಪಕ ವಿಮಾನ ಅಲ್ಲೇ ಬರೆದಿದ್ದಾರೆ. ಸೊ ಅದನ್ನು ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಬಂಡೆ ಮೇಲೆ ಬಂಡೆ ನಿಂತಿದೆ, ನೋಡೋಕ್ಕೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಸೊ ಎಂಥ ಮಿಸ್ಟರಿ ಪ್ಲೇಸ್ ಅಲ್ಲ. ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಿರೋದು ಬೆಡ್ ಪಿಲ್ಲೋ, ಹಾಸಿಗೆ ಮತ್ತು ದಿಂಬು. ಯಾರ್ದು? ಆಂಜನೇಯ ಸ್ವಾಮಿ ಇದ್ರ ಮೇಲೆ ಮಲಗ್ತಿದ್ರಂತೆ. ಅವರ ದಿಂಬು, ಹಾಸಿಗೆ ಜೊತೆಗೆ ಬೆಡ್ಶೀಟು. ಇದ್ರ ಹಿಂದೆಗಡೆನೆ ಲಕ್ಷ್ಮೀ ದೇವಸ್ಥಾನ ಕೂಡ ಇದೆ ಸ್ನೇಹಿತರೆ. ಬಟ್ ನಾವಲ್ಲಿ ಹೋಗಿಲ್ಲ, ಬಿಕಾಸ್ ನಮಗೆ ರಿಟರ್ನ್ ಟಿಕೆಟ್ ಬುಕ್ ಆಗಿತ್ತು. ಮಂತ್ರಾಲಯ ಟು ಬ್ಯಾಂಗ್ಳೂರ್ ನಾವು ಹೋಗಬೇಕಾಗಿರೋ ಕಾರಣದಿಂದ ಟೈಮ್ ಶಾರ್ಟ್ ಪೀರಿಯಡ್ ಇತ್ತು, ಅದರಿಂದ ನಾವು ಆ ಜಾಗನ ಸ್ಕಿಪ್ ಮಾಡಿಬಿಟ್ವಿ. ನೀವು ಯಾರಾದರೂ ಮಂತ್ರಾಲಯಕ್ಕೆ ಬಂದಿದ್ದರೆ ಡೆಫಿನೆಟಾಗಿ ಎಲ್ಲ ಜಾಗನೂ ವಿಸಿಟ್ ಮಾಡಿ. ಎಲ್ಲ ಜಾಗನೂ ದೇರ್ ಇಸ್ ಲಾಟ್ ಆಫ್ ಮಿಸ್ಟರೀಸ್, ಸ್ಟೋರೀಸ್, ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡುವಂಥ ಜಾಗ. ಆ್ಯಂಡ್ ಅಲ್ಲಿಗೆ ನಾನು ಅರುಣ್ ನನ್ನ ಮಗಳು 3 ಜನ ಹೋಗಿದ್ವಿ. ನಮ್ಮ 3 ಜನಕ್ಕೆ ಮಾತ್ರ ಭಾಗ್ಯ ಸಿಕ್ತು. ಆ್ಯಂಡ್ ನನ್ನ ಅಮ್ಮ, ನನ್ನ ಅತ್ತೆ, ನನ್ನ ಮೈದ್ನ ಅವ್ರು ಬಂದಿರಲಿಲ್ಲ. ಅವರು ಇಲ್ಲೇ ಸ್ಟೇ ಬ್ಯಾಕ್ ಆಗಿಬಿಟ್ರು. ಈಗ ಹೊರಡ್ತಾ ಇದ್ದೀವಿ. ಇಲ್ಲಿಂದ ನೆಕ್ಸ್ಟು ಬೆಂಗಳೂರಿಗೆ ಬರೋವರೆಗೂ ಏನೆಲ್ಲ ಆಯಿತು ನಮ್ಮ ಜರ್ನಿಯಲ್ಲಿ ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವ್ಲಾಗ್ನ ಇದರೊಂದಿಗೆ ಎಂಡ್ ಮಾಡ್ತಿದ್ದೀನಿ. ಇಲ್ಲಿ ಫೈನಲ್ ಆಗಿ ಕಬ್ಬಿನ ಹಾಲು ಕುಡಿತಾ ಇದ್ದೀವಿ. ನಮ್ಮ ಡ್ರೈವರ್ಗೆ ಕೂಡ ಕೊಡ್ತಿದ್ದೀವಿ, ಬಿಕಾಸ್ ಅವರು ನಮ್ಮನ್ನ ಸೇಫಾಗಿ ಕರ್ಕೊಂಡು ಹೋಗ್ತಿದ್ದಾರೆ ರಿಟರ್ನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ ಸ್ನೇಹಿತರೆ.